ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಟಾಪರ್ ಬೃಂದಾ ತಾಪ್ಸೆ ಚಿಕ್ಕಮಗಳೂರಿನ ಸೆಂಟ್ ಮೇರೀಸ್ ಹೈಸ್ಕೂಲ್ನ ವಿದ್ಯಾರ್ಥಿ ಮಾತನಾಡಿದ್ದನ್ನ ನೀವು ಕೇಳಿದ್ರಿ. ಎಲ್ಲರೂ ಕೂಡ ಸಂಭ್ರಮದಲ್ಲಿದ್ದಾರೆ. ಎಕ್ಸ್ಪೆಕ್ಟೆಡ್ ಆಗಿರಲಿಲ್ಲ, ಅದಕ್ಕಾಗಿ ಬಹಳ ಪರಿಶ್ರಮ ಪಟ್ಟೆ ಅಂತ ಬೃಂದಾ ತಾಪ್ಸೆ ಹೇಳ್ತಾರೆ. ಒಟ್ಟು 7 ಮಂದಿ ವಿದ್ಯಾರ್ಥಿಗಳು ಈ ಬಾರಿ SSLCಯಲ್ಲಿ ಔಟ್ ಅಂದ್ರೆ 625ಕ್ಕೆ 625 ಅಂಕವನ್ನ ಪಡೆದಿದ್ದಾರೆ. ಅದರಲ್ಲಿ ದಾವಣಗೆರೆಯ ಭರತ್, ಚಿಕ್ಕಮಗಳೂರಿನ ಬೃಂದಾ, ಬೆಂಗಳೂರು ಉತ್ತರದ ಧನುಷ್, ಉಡುಪಿಯ ಪ್ರೀತಮ್, ಚಿಕ್ಕೋಡಿಯ ಪ್ರಾರ್ಥನಾ, ವಿಜಯಪುರದ ಸೌಜನ್ಯ ಹಾಗೂ ರಾಯಚೂರಿನ ಸುಖದೇವ್ ಟಾಪರ್ ಆಗಿದ್ದಾರೆ. ಸಂಭ್ರಮಿಸ್ತಾ ಇದ್ದಾರೆ. ಪೋಷಕರಲ್ಲಿ ಸಂಭ್ರಮವನ್ನ ನಾವು ನೋಡ್ತಾ ಇದ್ದೀವಿ. ಭರತ್ ಈಗಷ್ಟೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು. SSLC ಪರೀಕ್ಷೆಯಲ್ಲಿ ಈ ಬಾರಿ ದಾಖಲೆಯ ಫಲಿತಾಂಶ ಬಂದಿದೆ. 94.1ರಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ, ಪಾಸ್ ಆಗಿದ್ದಾರೆ. ಕಳೆದ ಬಾರಿಗೆ ಹೋಲಿಸಿದಂತಹ ಸಂದರ್ಭದಲ್ಲಿ ಈ ಬಾರಿ 14% ಹೆಚ್ಚಿನ ಫಲಿತಾಂಶ ಬಂದಿದೆ. ಹಾಗಾಗಿ 3ನೆಯ ಪರೀಕ್ಷೆ ಇರೋದಿಲ್ಲ ಅಂತ ಶಿಕ್ಷಣ ಸಚಿವರು ಕೂಡ ಸ್ಪಷ್ಟಪಡಿಸಿದ್ದಾರೆ. 2ನೇ ಎಕ್ಸಾಮ್ ಮೇ 18ರಿಂದ ಮೇ 25ರವರೆಗೆ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. SSLC ಪರೀಕ್ಷೆಯಲ್ಲಿ ದಾಖಲೆಯ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳ ಸಂಭ್ರಮವನ್ನ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀವಿ. SSLCಯಲ್ಲಿ ದಕ್ಷಿಣ ಕನ್ನಡ ಮೊದಲ ಸ್ಥಾನವನ್ನ ಪಡೆದಿದ್ರೆ ಕಲಬುರಗಿಗೆ ಕೊನೆಯ ಸ್ಥಾನ. ಅಷ್ಟೇ ಅಲ್ಲ, ಗ್ರಾಮೀಣ ಭಾಗದ ಮಕ್ಕಳು ಎಂದಿನಂತೆ ಈ ಬಾರಿಯೂ ಕೂಡ ಉತ್ತಮ ಸಾಧನೆ ಮಾಡಿದ್ದಾರೆ. ಬಾಲಕಿಯರ ಸಾಧನೆಯನ್ನ ಕೂಡ ನಾವು ಗಮನಿಸಬಹುದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಲಕಿಯರೇ ಮೇಲುಗೈಯನ್ನ ಸಾಧಿಸಿದ್ದಾರೆ. ಜಿಲ್ಲಾವಾರು SSLC ಫಲಿತಾಂಶವನ್ನು ಕೂಡ ನಾವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀವಿ. ಬಳ್ಳಾರಿ, ಕೊಪ್ಪಳ, ರಾಮನಗರ, ಚಿತ್ರದುರ್ಗ 92% ಅಧಿಕ ಫಲಿತಾಂಶ ಬಂದಿದೆ. ಈಗ ಬೃಂದಾ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ. ಚಿಕ್ಕಮಗಳೂರಿನ ವಿದ್ಯಾರ್ಥಿನಿ, ಸೆಂಟ್ ಮೇರೀಸ್ ಹೈಸ್ಕೂಲ್ನ ವಿದ್ಯಾರ್ಥಿನಿ, ಟಾಪರ್ ಆಗಿದ್ದಾರೆ. ಬೃಂದಾ, ಮೆನಿ ಕಂಗ್ರಾಚುಲೇಷನ್ಸ್ ಟು ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇದು ಎಕ್ಸ್ಪೆಕ್ಟೆಡ್ ಆಗಿತ್ತಾ, ಅನ್ಎಕ್ಸ್ಪೆಕ್ಟೆಡ್? ಎಕ್ಸ್ಪೆಕ್ಟೇಷನ್ ಇತ್ತು, ಮತ್ತೆ ಬಂದಿದೆ. ನಿಮ್ಗೊಂದು ಅಂದಾಜು ಇರುತ್ತಲ್ಲ, ಎಕ್ಸಾಮ್ ಆದ ದಿನ ನೀವು ಒಂದು ರಿವ್ಯೂ ಮಾಡಿರ್ತೀರಿ. ಕ್ವಶನ್ಸ್ ಎಲ್ಲ ಬರ್ದಾದ ನಂತರ ಓಕೆ, ನಾನು ಎಲ್ಲ ಕ್ವಶನ್ಗೆ ಆನ್ಸರ್ ಬರ್ದಿದ್ದೀನಿ ಅನ್ನುವಂಥ ಥಾಟ್ ಇರುತ್ತೆ. ಸೊ ಔಟ್ ಬರುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ನಿಮ್ಗೆ ಅವಾಗಲೇ ಇತ್ತು? ಔಟ್ ಬರುತ್ತೆ, ಇಲ್ಲ ಬರ್ದಿದೆ, ಎಫರ್ಟ್ಸ್ ಇತ್ತು. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಇದೇ ರಿಸಲ್ಟ್ನ. ಇದು ನಮ್ಮ ಅಪ್ಪ ಅಮ್ಮನ ಕನಸು, ನಮ್ಮ ಟೀಚರ್ ಸಪೋರ್ಟ್ ಇತ್ತು. ಸೊ ಅವ್ರ ಇದರಿಂದ ಇದಾಗಿದೆ ಅಂತ. ಅಪ್ಪ ಅಮ್ಮನ ಕನಸು ಅಂತಂದ್ರೆ ಏನು? ಅವರು ಬೃಂದ ಕೇಳಿಸ್ತಿದ್ಯಾ? SSLCಯಲ್ಲಿ ಟಾಪರ್ ಆಗಬೇಕು ಅಂತಾನೆ ಅವ್ರ ಕನಸಾಗಿತ್ತಾ? ಏನ್ ಹೇಳಿದ್ರು ರಿಸಲ್ಟ್ ನೋಡಿದ್ಮೇಲೆ? ತುಂಬಾ ಖುಷಿ ಆಗಿದೆ ಅವ್ರಿಗೂ, ಅವ್ರಿಗೂ ತುಂಬಾ ಖುಷಿ ಆಗಿದೆ. ಸ್ಕೂಲಿಂದ ಕಾಲ್ ಬಂತಾ ನಿಮ್ಗೆ? ಪ್ರಿನ್ಸಿಪಲ್ ಫೋನ್ ಕಾಲ್ ಮಾಡಿದ್ರಾ, ಮಾತಾಡಿದ್ರಾ? ಬೃಂದ ಕೇಳಿಸ್ತಿದ್ಯಾ? ಸ್ಕೂಲಿಂದ ಫೋನ್ ಕಾಲ್ ಬಂತಾ? ಬಂದಿದೆ, ಅವ್ರು ತುಂಬಾ ವಿಶೇಷ ಮಾಡಿದ್ದಾರೆ, ಅವ್ರಿಗೂ ಖುಷಿ ಇದೆ.
ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಬೃಂದ? ಯಾಕಂತಂದ್ರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅದನ್ನೇ ಕೇಳ್ತಿರ್ತಾರೆ, ಔಟ್ ಆಫ್ ಔಟ್ ಒಂದೇ ಒಂದು ಮಾರ್ಕ್ಸ್ ಕಮ್ಮಿ ಇಲ್ಲ, ಇಷ್ಟು ರಿಸಲ್ಟ್ ಬರೋದಕ್ಕೆ ಹೇಗೆ ಸಾಧ್ಯ? ಹೇಗೆ ಓದಿರ್ತಾರೆ? ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರ್ತಾರಾ ಅಪ್ಪ ಅಂತ ಅನ್ಕೊಂಡಿರ್ತಾರೆ. ಎಷ್ಟು ಅವರ್ಸ್ ಸ್ಟಡೀಸ್ ಮಾಡ್ತಿದ್ರಿ ನೀವು ದಿನಕ್ಕೆ? ಸ್ಟೂಡೆಂಟ್ಸ್ ಮೇಲೆ ಫೋಕಸ್, ಸ್ಟಡೀಸ್ ಮೇಲೆ ಫೋಕಸ್ ಮಾಡಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಹೋಗಿದ್ರೆ ಸಾಕು ಅಂತ ನಂಗೆ ಅನ್ಸುತ್ತೆ. ಅಷ್ಟೊಂದು ಹೆವಿ ಪ್ರೆಷರ್ ತಗೊಂಡೇನು ಓದಬಾರ್ದು, ಅವಾಗ ಎಲ್ಲ ಸ್ಟ್ರೆಸ್ ಆಗುತ್ತೆ. ಸೊ ಸ್ಕೂಲ್ ಆಗಿ ಏನು ಕಾನ್ಸೆಪ್ಟ್ ಇದೆ ಅದನ್ನ ನೋಡಬೇಕು ಅಂತ. ಎವ್ರಿ ಡೇ ಎಷ್ಟು ಅವರ್ ಓದ್ತಾ ಇದ್ರಿ ಬೃಂದ? ಹಲೋ ಹೇಳಿ. ಎವ್ರಿ ಡೇ ಎಷ್ಟು ಅವರ್ ಓದ್ತಾ ಇದ್ರಿ? ಹೇಗೆ ಓದ್ತಾ ಇದ್ರಿ? 7 hours ಓದ್ತಾ ಇದ್ದೆ ನಾನು. ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ. ಮ್ಯಾನೇಜ್ಮೆಂಟ್ ಮೆಟೀರಿಯಲ್ ಕೊಡ್ಸೋದಾಗಿರ್ಬೋದು ಅಥವಾ ಡೌಟ್ ಕ್ಲಿಯರ್ ಮಾಡೋದಾಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮಗೋಸ್ಕರ. ಅವ್ರದ್ದು ಎಫರ್ಟ್ಸ್ ಇಂದ ನಾವು ಇಲ್ಲಿ ಬಂದಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಕ್ಲಾಸಲ್ಲೂ ಕೂಡ ಟಾಪರೇನಾ? ಫಸ್ಟ್ ರ್ಯಾಂಕ್ ಬರ್ತಾ ಇದ್ರಾ ಟೆಸ್ಟ್ಗಳಲ್ಲೆಲ್ಲ? ಅವಾಗೆಲ್ಲ ಮಾರ್ಕ್ಸ್ ಎಲ್ಲ ಚೆನ್ನಾಗೆ ಬರ್ತಾ ಇತ್ತು ಅವಾಗಿಂದಾನು. ಅದು ಇವಾಗಲೂ ತುಂಬಾ ಎಫರ್ಟ್ಸ್ ಹಾಕಿ ಬಂದಿದೆ. ಯಾರು ನಿಮ್ಮ ಕ್ಲಾಸಲ್ಲಿ ತುಂಬಾ ಚೆನ್ನಾಗಿ ಓದೋರು ನಿಮ್ಮನ್ ಬಿಟ್ಟು? ಎಲ್ಲರೂ ಓದ್ತಾರೆ ನಮ್ಮ ಕ್ಲಾಸ್ ಎಲ್ಲ. ತುಂಬಾ ನಮ್ಮ ಸ್ಕೂಲ್ ಓದ್ತಾರೆ ಎಲ್ಲರೂ. ಈಗ ನಿಮ್ಗೆ ರಿಸಲ್ಟ್ ಯಾರು ಹೇಳಿದ್ದು ಬೃಂದ? ಕೇಳಿಸ್ತಿದ್ಯಾ? ವೆಬ್ಸೈಟ್ ಅಲ್ಲಿ ನೀವು ನೋಡಿದ್ದ ಅಥವಾ ಸ್ಕೂಲಿಂದಾನೇ ಫೋನ್ ಬಂದು ನಿಮ್ಗೆ ಗೊತ್ತಾಗಿದ್ದ? ಹೇಗೆ? ಇಲ್ಲ, ಮೊಬೈಲಲ್ಲೇ ನಾವೇ ರಿಸಲ್ಟ್ ನೋಡಿದ್ವಿ. ಮೊಬೈಲಲ್ಲೇ ನೋಡಿದ್ರಿ? ಎಲ್ಲ ಸ್ಟೂಡೆಂಟ್ಸ್ಗೆ ಈಗ 10th ಕಾಲಿಡ್ತಾ ಇರುವಂಥ ಸ್ಟೂಡೆಂಟ್ಸ್ಗೆ ಏನು ಹೇಳ್ತೀರಿ? ಏನು ಮೆಸೇಜ್ ಕೊಡ್ತೀರಿ? ಫೋಕಸ್ ಮಾಡಿ. ಕೇಳಿಸ್ತಿದ್ಯಾ? ಇನ್ನೊಂದ್ಸರಿ ನೀವು ಮಾತಾಡಿದ್ ಕೇಳಿಸ್ಲಿಲ್ಲ. ಅವ್ರ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಕೋಚಿಂಗ್ ಹೋಗ್ತಾ ಇದ್ರಾ? ಟ್ಯೂಷನ್ಸ್ ಏನಾದ್ರು ಹೋಗ್ತಾ ಇದ್ರಾ ಬೃಂದ? ಬೃಂದ ಎಸ್, ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಬೃಂದಾ ತಾಪ್ಸೆ ಚಿಕ್ಕಮಗಳೂರಿನ ಟಾಪರ್ ವಿದ್ಯಾರ್ಥಿನಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಓದಿದ್ರೆ ಸಾಕು, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ ಅಂತ ಹೇಳ್ತಾರೆ ಬೃಂದ. ನಿರೀಕ್ಷೆ ಮಾಡಿದ್ದೆ ಔಟ್ ಆಫ್ ಔಟ್ ಬರುತ್ತೆ ಅಂತ, ಅದೇ ರೀತಿ ರಿಸಲ್ಟ್ ಕೂಡ ಬಂದಿದೆ, ಬಹಳ ಖುಷಿ ಆಗ್ತಾ ಇದೆ ಅಂತ ಮಾತನಾಡಿದ್ದಾರೆ ಬೃಂದ. ತಂದೆ ತಾಯಿ ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ರು. SSLCಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅನ್ನೋದು ಅವರ ಕನಸಾಗಿತ್ತು. ಇವತ್ತು ಅವರ ಕನಸು ಈಡೇರಿದೆ ಅಂತ ಖುಷಿ ಪಡ್ತಿದ್ದಾರೆ ಬೃಂದ. SSLC ಫಲಿತಾಂಶವನ್ನ ಗಮನಿಸ್ತಾ ಇದ್ದೀವಿ. ಈ ಬಾರಿ ದಾಖಲೆಯ ಫಲಿತಾಂಶ ಬಂದಿದೆ. ಅದರಲ್ಲಿ 7 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕವನ್ನ ಪಡೆದಿದ್ದಾರೆ. ಈ ಬಾರಿ 94.1% ದಾಖಲೆಯ ಫಲಿತಾಂಶ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನವನ್ನ ಪಡೆದಿದೆ. 98.40% ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಈ ಮೂಲಕ ಫಲಿತಾಂಶದಲ್ಲಿ ದಕ್ಷಿಣ ಕನ್ನಡ ಮೊದಲ ಸ್ಥಾನವನ್ನ ಪಡೆದಿದೆ. ಉಡುಪಿ ಜಿಲ್ಲೆಗೆ ದ್ವಿತೀಯ ಸ್ಥಾನ 98.18% ಫಲಿತಾಂಶದೊಂದಿಗೆ ಉಡುಪಿ ಜಿಲ್ಲೆ 2ನೇ ಸ್ಥಾನದಲ್ಲಿದೆ. ಇನ್ನು ಉತ್ತರ ಕನ್ನಡ 3ನೇ ಸ್ಥಾನ 98.09% ಫಲಿತಾಂಶ ವಿದ್ಯಾರ್ಥಿಗಳು ಪಾಸ್ ಆಗಿರೋದು. ಏಳು ವಿದ್ಯಾರ್ಥಿಗಳು 625ರಲ್ಲಿ 625 ಅಂಕವನ್ನ ಪಡೆದಿದ್ದಾರೆ. ದಾವಣಗೆರೆಯ ಭರತ್, ಚಿಕ್ಕಮಗಳೂರಿನ ಬೃಂದಾ, ಬೆಂಗಳೂರು ಉತ್ತರದ ಧನುಷ್, ಉಡುಪಿಯ ಪ್ರೀತಮ್, ಚಿಕ್ಕೋಡಿಯ ಪ್ರಾರ್ಥನಾ, ವಿಜಯಪುರದ ಸೌಜನ್ಯ,
ರಾಯಚೂರಿನ ಸುಖದೇವ್ 625ರಲ್ಲಿ 625 ಅಂಕವನ್ನ ಪಡೆದುಕೊಂಡಿದ್ದಾರೆ. ಈ ಬಾರಿಯೂ ಕೂಡ ಬಾಲಕಿಯರದ್ದೇ ಮೇಲುಗೈ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಹೆಚ್ಚಿನ ಸಾಧನೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.